ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಡ್ರಗ್ಸ್ ಕೇಸ್ ಸಿಬಿಐ ತನಿಖೆಗೆ ಆಗ್ರಹಿಸಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇಹೋರ್. ಹೌದು ವೀಕ್ಷಕರೇ, ಮೊನ್ನೆಯಷ್ಟೇ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಡ್ರಗ್ಸ್ ಕೇಸ್ನಲ್ಲಿ ಆರೋಪಿಯಾದ ಲಿಂಗರಾಜ್ ಕಣ್ಣಿಯನ್ನ ಬಂಧಿಸಿದ್ದು, ಬಂಧಿತರಾದ ಲಿಂಗರಾಜ್ ಕಣ್ಣಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು, ಅವರ ಹೆಸರಿನಲ್ಲಿ ಆಗಿರುವಂತಹ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಮಾಧ್ಯಮದ ಮೂಲಕ ಆಗ್ರಹಿಸಿದರು. ಹಾಗೆಯೇ ಕೇವಲ 6 ತಿಂಗಳಿನಲ್ಲೇ ಸುಮಾರು 60 ಪ್ರಕರಣಗಳಿಗಿಂತ ಹೆಚ್ಚು ಕೇಸ್ಗಳು ದಾಖಲಾಗಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸಿಬಿಐ ತನಿಖೆಗೆ ಪ್ರಕರಣವನ್ನು ವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ವಿವಾ ನ್ಯೂಸ್ ಕನ್ನಡ. ಸಂಬಂಧಪಟ್ಟಂತ ಪ್ರಕರಣ ಇವತ್ತು ದಾಖಲಾಗಿರುವಂಥದ್ದು. ಅದರಲ್ಲಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆದಂಥ ಲಿಂಗರಾಜ್ ಅವರ ಹೆಸರಿನಿಂದ ಆಗಿರುವಂಥ ಈ ಪ್ರಕರಣಕ್ಕೆ ಇವತ್ತು ಸರಿಯಾದಂಥ ತನಿಖೆ ಆಗಬೇಕು ಮತ್ತು ಆ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂಥದ್ದು. ಇದರಿಂದ ಕಲಬುರಗಿಯ ಯುವಕರು ಈ ಗಾಂಜಾ ಪ್ರಕರಣ ಮತ್ತು ಡ್ರಗ್ಸ್ ಪ್ರಕರಣ ಕೇವಲ 6 ತಿಂಗಳಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿರುವಂಥದ್ದು. ಹಿಂದೆ ಒಂದು ವರ್ಷ ಆದರೆ ಒಂದು 10-15 ಕೇಸ್ ಸಿಗ್ತಾ ಇರಲಿಲ್ಲ. ಆದರೆ ಕೇವಲ 6 ತಿಂಗಳಲ್ಲಿ ಇವತ್ತು 60ಕ್ಕಿಂತ ಹೆಚ್ಚು ಕೇಸ್ಗಳು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗೋದ್ರಿಂದ ಇದು ಬಹಳ ವ್ಯಾಪಕವಾಗಿ ಈ ಡ್ರಗ್ಸು ಮತ್ತು ಗಾಂಜಾ ಏನು ನಮ್ಮ ಕಲಬುರಗಿ ನಗರದಲ್ಲಿ ಭಾಳ ವ್ಯಾಪಕವಾಗಿ ಇವತ್ತಿನ ದಿವಸ ಹರಡ್ತಾ ಇರೋದರಿಂದ ಇವತ್ತು ಇದನ್ನು ಈ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು. ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ಕ್ರಮವನ್ನು ವಹಿಸಿ ನಮ್ಮ ಯುವಕರ ಭವಿಷ್ಯ, ಯಾಕಂತಂದರೆ ಯುವಕರು ಇದರಿಂದ ಬಹಳಷ್ಟು ಇದರ ಮೊರೆ ಹೋಗಿ ಇವತ್ತು ತಮ್ಮ ಜೀವನವನ್ನು ಬದುಕನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಮತ್ತು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೇವೆ. ಹಿಂದೆ ಮೇ ಬೋಲೂಂ ಕ್ಯಾ ಸರ್?